ಚೆನ್ನಾಗಿದೆ. ಷಣ್ಮುಖ ಅವ್ರ ಆ್ಯಕ್ಟಿಂಗ್ ಅಂತೂ ತುಂಬ ಚೆನ್ನಾಗಿದೆ. ಅವರ ವಾಯ್ಸ್ ಎಲ್ಲ ನೋಡಿದ್ರೆ ರಾಘವೇಂದ್ರ ರಾಜ್ಕುಮಾರ್ ವಾಯ್ಸೇ ಹೋಲಿಕೆ ಆಗುತ್ತೆ. ಇವನ್ ಸಂಗೀತ ಅವ್ರ ಆ್ಯಕ್ಟಿಂಗು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮಲೆನಾಡಿನ ಕಾವ್ಯ ದೃಶ್ಯದ ಬಗ್ಗೆ, ಚಿಕ್ಕಮಗಳೂರಲ್ಲಿ ಏನೇನು ಅವರು ಶೂಟ್ ಮಾಡಿದ್ದಾರೆ ಅದೆಲ್ಲ ತುಂಬ ಚೆನ್ನಾಗಿದೆ. ಎಲ್ಲ ಬಂದು ಮೂವಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ಅವ್ರ ಎಂಟ್ರಿಯಿಂದ ಇರ್ಬೋದು, ಸೇಮ್ ಹೇಗಂದ್ರೆ ರಾಘವೇಂದ್ರ ರಾಜ್ಕುಮಾರ್ ಅವ್ರು ನೋಡ್ದಂಗೆ ಆಗುತ್ತೆ. ಅವರು ಕ್ಲೈಮ್ಯಾಕ್ಸ್ ನೆಕ್ಸ್ಟ್ ಇನ್ ಪೇಜ್ 2 ಗೊತ್ತಾಗುತ್ತೆ. ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಯಾಕಂದ್ರೆ ಈ ಹೊಡೆದಾಟ ಸಿನಿಮಾ ನೋಡಿ ಬೇಸತ್ತು ಈ ಸಿನಿಮಾ ಕೂತ್ಕೊಂಡಿದೀವಿ. ತುಂಬಾ ನೆಮ್ಮದಿ ಶಾಂತ ರೀತಿಯಿಂದ ಸ್ವಭಾವ ಸರ್. ಎಲ್ಲ ರಸಗಳು ತುಂಬಿದೆ. ನವರಸಗಳು ಅಂತಾರಲ್ಲ ಆ ಥರ ನೋವು, ನಿರಾಸೆ, ಸಂಕಟ, ದುಃಖ, ಶಾಂತಿ, ಖುಷಿ, ಆನಂದ ಎಲ್ಲ ಇದೆ. ದಯವಿಟ್ಟು ಎಲ್ಲೂ ಥಿಯೇಟರ್ ಬಂದು ಸಿನಿಮಾ ನೋಡಿ. ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿದೆ. 2ನೇ ಭಾಗ ಯಾವಾಗ ಬರುತ್ತೆ ಅಂತ ನಾವು ಕಾಯ್ತಾ ಇದ್ದೀವಿ. ದಯವಿಟ್ಟು ಷಣ್ಮುಖ ಗೋವಿಂದರಾಜ್ ಅವರು ಒಂದು 10 ಸಿನಿಮಾದಲ್ಲಿ ಮಾಡಿದಾರೇನೋ ಅನ್ಸುತ್ತೆ ಈ ಸಿನಿಮಾ ನೋಡಿದ್ರೆ. ಅಷ್ಟೊಂದು ಷಣ್ಮುಖ ಅಂದ್ರೇನೆ ಶಾಂತ ರೀತಿಯ ಅದರಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಬಂದಿದೆ. ನಿಂಬಿಯಾ ಬನ್ನದ ಬ್ಯಾಗ ತುಂಬಾ ಚೆನ್ನಾಗಿ ಬಂದಿದೆ. 2ನೇ ಭಾಗ ಬರಲಿ ಅಂತ ಕಾಯ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟರ್ ತುಂಬಾ ಚೆನ್ನಾಗಿತ್ತು ಸರ್. ನನ್ನ ಕ್ಯಾರೆಕ್ಟರು ಇಷ್ಟು ಜನ ಸಪೋರ್ಟ್ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ತುಂಬಾನೇ ಚೆನ್ನಾಗಿ ಬಂದಿದೆ ಮೂವಿನು. ನನ್ನ ಕ್ಯಾರೆಕ್ಟರ್ ವಿಲ್ಲಿ ಕ್ಯಾರೆಕ್ಟರ್ ವೆಂಕಟಲಕ್ಷ್ಮಿ ತುಂಬ ಫ್ಯಾನ್ಸ್ ಇವಾಗ ಇಲ್ಲಿದ್ದಾರೆ ಅಂತ ನನಗೆ ಗೊತ್ತಾಯ್ತು. ತುಂಬ ಜನ ಬಂದ್ಬಿಟ್ಟು ಎಂಕರೇಜ್ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದೀರಾ, ಖಡಕ್ ಆಗಿದ್ದೀರಾ, ಗತ್ತಾಗಿದ್ದೀರಾ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಅದರಿಂದ ನಮ್ಗೊಂದು ಖುಷಿ ಕೊಡ್ತಿದೆ. ಇಷ್ಟು ದಿನ ಹಾರ್ಡ್ ವರ್ಕ್ ಮಾಡಿ ಒಂದು ಮೂವಿ ರಿಲೀಸ್ ಆಗಿ ಆ ವರ್ಡ್ಸ್ ಕೇಳೋದು ತುಂಬಾನೇ ಚೆನ್ನಾಗಿತ್ತು. ಇದೇ ತರ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತಾ ಇದ್ದೀವಿ ಸರ್ ಎಲ್ಲರ ಹತ್ರ. ಸಿನಿಮಾ ತುಂಬಾ ಚೆನ್ನಾಗಿದೆ. ಡೈರೆಕ್ಟರ್ ವರ್ಕ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಪಾರ್ಟ್ 2ಗೋಸ್ಕರ ವೇಟಿಂಗು. ಟ್ವಿಸ್ಟ್ ಮಾತ್ರ ಸಕ್ಕತ್ತಾಗಿದೆ. ಪಾರ್ಟ್ 2 ಒಂಥರ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಥರ ಮೂಡ್ ಬಂದಿರೋದು. ತುಂಬ ಚೆನ್ನಾಗಿದೆ ಮೂವಿ ಸೂಪರ್ ಚೆನ್ನಾಗಿದೆ. ಫಿಲಮ್ ಅನ್ನು ತುಂಬ ಚೆನ್ನಾಗಿದೆ ಸರ್. ಶಾನ್ ಅದನ್ನು ಹೇಳ್ತಿದ್ದೀರಿ. ಷಣ್ಮುಖ್ ಅವರು ಫಸ್ಟ್ ಫಿಲಮ್ ಅಂತ ಅನ್ಸಲ್ಲ. ಆಮೇಲೆ ಹೀರೋಯಿನ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮ್ಯೂಸಿಕ್ಕು, ಕ್ಯಾಮ್ರಾ ವರ್ಕು ಒಂಥರ ಕಂಪ್ಲೀಟ್ ಫಿಲಮ್ ಸರ್ ಇದು. ಆ್ಯಕ್ಚುಲಿ ಕಂಪ್ಲೀಟ್ ಅಲ್ಟಿಮೇಟ್ ಮೂವಿ ನಾನು ಕೇಳೋದಾದ್ರೆ ತುಂಬ ಚೆನ್ನಾಗಿ ಬಂದಿದೆ. ಸುಮಾರು ಅವರು ಅಣ್ಣವ್ರ ಕುಟುಂಬದಲ್ಲಿ ಇದೊಂದು ಒಳ್ಳೆ ಸಿನಿಮಾ ಬಂದಿದೆ. 3ನೇ ತಲೆಮಾರು ಅಂದರೆ ಇದು ಮೊಮ್ಮಗನವರು ಹೊಸ ಪ್ರತಿಭೆ. ತುಂಬ ಅದ್ಭುತವಾಗಿ ಅಭಿನಯ ಮಾಡೋರೆ. ಹೊಸದಾಗಿ ಮಾಡವ್ರೆ ಅನ್ನೋದೇ ಗೊತ್ತಾಗಲ್ಲ. ಈಗಿನ ಕಾಲಕ್ಕೆ ಈ ಸ್ಥಿತಿಗೆ ಇಂಥ ಚಿತ್ರ ಬರಬೇಕಾಗಿತ್ತು. ಈ ಬಾಕ್ಸಿಂಗು, ಬಡಿ ಅನ್ನೋ ರೀತಿಯಲ್ಲಿರುವಾಗ ಇದೊಂದು ಕುಟುಂಬ ಸಮೇತ, ಪರಿವಾರ ಸಮೇತ ನೋಡ್ಬೋದಂತ ಚಿತ್ರ ಸರ್. ತುಂಬ ಚೆನ್ನಾಗಿದೆ. ಕುಟುಂಬ ಸಮೇತ ಬಂದು ಇದೊಂದು ಸಿನಿಮಾನ ನೋಡಿ ಯಶಸ್ವಿಗೊಳಿಸ್ಬೇಕಾಗಿ ವಿನಂತಿ ಸರ್. ಚೆನ್ನಾಗಿದೆ, ನ್ಯಾಚುರಲ್ ಆಗಿದೆ. ಆಮೇಲೆ ಸಸ್ಪೆನ್ಸು ಇದೆ. ಸೊ ಚೆನ್ನಾಗಿದೆ. ಅದೇ ಸರ್, ನ್ಯಾಚುರಲ್ ಆಗಿ ಮಾಡಿದ್ದಾರೆ. ಆ್ಯಂಡ್ ಇಟ್ಸ್ ಎನ್ ಒರಿಜಿನಲ್ ಸ್ಟೋರಿ ಬೇರೆ. ಓಕೆ. ಆ್ಯಂಡ್ ಮಲ್ನಾಡ್ ಏರಿಯಾ ರೀಜನ್ನು ಚೆನ್ನಾಗಿರೋದೆಲ್ಲ ಜಾಗಗಳೆಲ್ಲ ಚೆನ್ನಾಗಿ, ಶೂಟಿಂಗ್ ಎಲ್ಲ ಸಕಲಾಗಿದೆ. ಒಳ್ಳೊಳ್ಳೆ ನೇಚರ್ ಎಲ್ಲ ತೆಗೆದು ಕವರ್ ಮಾಡಿದ್ದಾರೆ. ಆ್ಯಕ್ಟಿಂಗ್ ಇಸ್ ನ್ಯಾಚುರಲ್. ಸೊ ನಾವು ಅವ್ರನ್ನ ಚಿಕ್ಕ ವಯಸ್ಸಿಂದ ನೋಡಿದ್ದೀವಿ, ಸ್ಕೂಲಲ್ಲಿ ಹೋಗ್ತೀವಿ ಜೊತೆಯಲ್ಲಿ. ಅವ್ರದ್ದು ಹೆಂಗಿದೆ, ಅವ್ರ ಸ್ವಭಾವ ಆಗಿ, ಅವ್ರ ಆ್ಯಕ್ಟಿಂಗ್ ಆಗಿ ಎಲ್ಲ ಕ್ಲೀನಾಗಿ ಹಂಗೆ ಇದೆ. ಒರಿಜಿನಲ್ ಆಗಿದೆ, ಚೆನ್ನಾಗಿದೆ. ಮಾಧ್ಯಮದವರಿಗೆ ನಿಂಬೆಯ ಬನ್ನದಾಗ ತುಂಬ ಚೆನ್ನಾಗಿ ಸಿನಿಮಾ ಮೂಡಿ ಬಂದಿದೆ. ಅದ್ರಲ್ಲಿ ಕಾರ್ತಿಕ್ ವೆಂಕಟೇಶ್ ಅವರು ಹಾಡುಗಳು, ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ಲೊಕೇಶನ್ ತುಂಬ ಚೆನ್ನಾಗಿದೆ. ನಮ್ಮ ರೀ ರೆಕಾರ್ಡಿಂಗ್ ಕಾರ್ತಿಕ್ ವೆಂಕಟೇಶ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. 4 ಸಾಂಗು ಅದ್ಭುತವಾಗಿದೆ. ನೋಡ್ಬೋದು ಸಿನಿಮಾ. ಎಲ್ಲರೂ ಬಂದ ಥಿಯೇಟರ್ ಸಿನಿಮಾ ನೋಡಿ. ಎಲ್ಲರಿಗೂ ಧನ್ಯವಾದ. ವಿನೋದ್ ರಾಜ್ಕುಮಾರ್ ಅವ್ರ ವಾಯ್ಸು, ಅವ್ರ ಇದು ಡೈಲಾಗು ಎಲ್ಲ ಸೇಮ್ ನಮ್ಮ ವಿನೋದ್. ಸೂಪರ್ ಸರ್. ಚೆನ್ನಾಗಿದೆ. ಇದು ಲೊಕೇಶನ್ ತುಂಬ ಚೆನ್ನಾಗಿದೆ. ಮತ್ತು ಲಾಸ್ಟ್ ಹಾಫ್ ಆನ್ ಅವರ್ ಅವ್ರು ಕೊಟ್ಟಿರೋ ಇದು ಚೆನ್ನಾಗಿದೆ. ಪಾರ್ಟ್ 2 ನೋಡಬೇಕು ಅಂತ ಒಂದು ಸಸ್ಪೆನ್ಸಲ್ಲೇ ಮುಗಿಸಿದಾರಲ್ಲ, ಅದು ತುಂಬ ಚೆನ್ನಾಗಿದೆ. ಆ್ಯಕ್ಟಿಂಗ್ ಆಲ್ಸೋ ಸ್ವಲ್ಪ ನಮ್ಮ ರಾಘವೇಂದ್ರ ರಾಜ್ಕುಮಾರ್ ಥರ ಕಾಣ್ತಾರೆ ನಮ್ಮ ಷಣ್ಮುಖ ಅವರು. ಸೊ ಚೆನ್ನಾಗಿದೆ ಸರ್. ತುಂಬ ಸಿನಿಮಾನ ನೀಟಾಗಿ ಮಾಡಿದ್ದಾರೆ. ನಿರ್ದೇಶಕರು ಶ್ರಮ, ನಿರ್ಮಾಪಕರು ಶ್ರಮ ತುಂಬ ಫಲ ಕೊಟ್ಟಿದೆ. ತುಂಬ ಚೆನ್ನಾಗಿ ಮಾಡಿ ನಾವೇ ಪುಣ್ಯವಂತರು. ಅಣ್ಣವ್ರ ನೋಡಿದ್ದೀವಿ, ಅಣ್ಣವ್ರ ಮಕ್ಕಳು ನೋಡಿ, ಅಣ್ಣವ್ರ ಮೊಮ್ಮಕ್ಕಳು ನೋಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ನಾವೇ ಪುಣ್ಯವಂತರು ಅನ್ಸ್ಕೊ ಹೇಳ್ಬೋದು. ಕುಟುಂಬ ಸಮೇತ ಬಂದು ಸಿನಿಮಾ ನೋಡಿ ತುಂಬ ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ. ತುಂಬ ಖುಷಿ ಆಯ್ತಿದೆ. ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ. ನಮ್ಮಂತೂ ಮತ್ತೆ ಬರಬೇಕು. ನಾಳೆ ಇದ್ರಲ್ಲಿ ಬಂದು ಮತ್ತೆ ನೋಡ್ತೀನಿ ಫ್ರೀ ಮಾಡ್ಕೊಂಡು. ಒಳ್ಳೆ ಫೀಲ್ ಇದೆ. ದಯವಿಟ್ಟು ಬಂದು ಎಲ್ಲ ಸಿನಿಮಾ ನೋಡಿ. ಚೆನ್ನಾಗಿದೆ. ತುಂಬ ಕನ್ನಡ ಸೂಪರ್ ಫಿಲಮ್ ಚೆನ್ನಾಗಿದೆ. ರಾಜಕುಮಾರ್ ಮೊಮ್ಮಗ, ಅದು ಹೆಚ್ಚಿಗೆ ನಮ್ಮ ಕನ್ನಡ ಅವ್ರ ಫಿಲಮ್ ನಾವು ನೋಡ್ತೀವಿ. ಇನ್ನೊಂದ್ಸಲ ಬಂದು ನೋಡ್ತೀವಿ. ಫಿಲಮ್ ಚೆನ್ನಾಗಿದೆ. ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಸರ್. ಅವರ ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿದೆ. ಡಾಕ್ಟರ್ ರಾಜ್ಕುಮಾರ್ ಅವರ ಮೊಮ್ಮಗನ
ಫಿಲಮ್ ತುಂಬ ಚೆನ್ನಾಗಿ ಅದ್ಭುತವಾಗಿ ಬಂದಿದೆ. ಆ್ಯಕ್ಟಿಂಗ್ ಚೆನ್ನಾಗಿದೆ. ತಾಯಿ ರೋಲ್ ಮಾಡಿದ್ದಾರೆ, ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ನೋಡಿ, ಫ್ಯಾಮಿಲಿ ನೋಡೋ ಫಿಲಮ್ಸು ಎಲ್ಲ ನೋಡಿ, ಎಲ್ಲ ಚೆನ್ನಾಗಿದೆ, ಸಪೋರ್ಟ್ ಮಾಡಿ. ಫಿಲಿಮ್ನ ನೋಡಿದ್ರೆ ಸಮಾಧಾನ ಮೇಲೆ ಕುತ್ಕೊಂಡು ನೋಡಿದ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ರಾಜ್ಕುಮಾರ್ ಸಮಸ್ಯೆಯಿಂದ ಬಂದ ಮೇಲಿಂದ ಯಾವುದೇ ರೀತಿಯ ಕೆಟ್ಟದ್ದು ಬರೋದಿಲ್ಲ. ಚೆನ್ನಾಗಿರುತ್ತೆ ಪಿಕ್ಚರ್, ಚೆನ್ನಾಗಿದೆ. ಕುತ್ಕೊಂಡು ಅರ್ಥ ಮಾಡ್ಕೊಂಡು ನೋಡಿದ್ರೆ ಚೆನ್ನಾಗಿರುತ್ತೆ ಪಿಕ್ಚರ್. ಚೆನ್ನಾಗಿದೆ ಸರ್. ಸರ್, ನಾವು ಚಿಕ್ಕಮಂಗ್ಳೂರು ಅಂದರೆ ಒಂಥರ ಬ್ಯೂಟಿಫುಲ್ ಲೊಕೇಶನ್. ಅಲ್ಲಿ ಹೋದ್ರೇ ಕ್ಯಾಮ್ರಾ ಇಟ್ಟರೆ ಸಾಕು, ಚೆನ್ನಾಗಿ ತೆಗಿಬೋದು ಅಂತ ಅಂದ್ಕೊಂಡಿದ್ವು. ನಮಗೆ ಡೈರೆಕ್ಟರ್ ಎಲ್ಲ ಪ್ರೊಡ್ಯೂಸರ್ ಎಲ್ಲ ತುಂಬ ಸಾಥ್ ಕೊಟ್ಟರು, ಒಳ್ಳೊಳ್ಳೆ ಕ್ಯಾಮ್ರಾ ಇದೆಲ್ಲ ತರಿಸ್ಕೊಟ್ರು. ಹಾಗೆ ನಮ್ಮ ಟೆಕ್ನಿಷಿಯನ್ ಎಲ್ಲ ತುಂಬ ಹೆಲ್ಪ್ ಮಾಡೋರು. ಆರ್ಟಿಸ್ಟು ಎಲ್ಲರೂ, ಸಣ್ಮುಖ ಸರ್, ಇವರು ಭವ್ಯ ಮೇಡಮ್ ಇದ್ದಾರೆ. ಆಮೇಲೆ ಇವರ ಸಂಗೀತ ಮೇಡಮು, ಇವರೆಲ್ಲ ಚೆನ್ನಾಗಿ ಮಾಡಿದ್ರು. ಆ ಮನೆಯದು ಲೊಕೇಶನ್ನು ಸ್ವಲ್ಪ ಕ್ರಿಟಿಕಲ್ ಇತ್ತು, ಬೇಗ ಮುಗಿಸ್ಬೇಕು ಅಂತ. ಆದ್ರೂ ಆ ಮನೆ ಮತ್ತು ಲೊಕೇಶನ್ ಎಲ್ಲ ಚೆನ್ನಾಗಿ ಮಾಡಿದ್ವಿ.